ನಮಸ್ಕಾರ. ಈ ರಾಶಿ ನಕ್ಷತ್ರದ ಹೆಂಡತಿ ಸಿಗಬೇಕು ಅಂತಂದರೆ ಪುಣ್ಯ ಮಾಡಿರಬೇಕು. ಯಾವ ರಾಶಿ ನಕ್ಷತ್ರದ ಎಸ್ಪೆಷಲಿ ಹೆಣ್ಮಕ್ಳು ಹೆಂಡತಿಯಾಗಿ ಸಿಕ್ಕರೆ ನೀವೇ ಪುಣ್ಯವಂತರು. ವಿಡಿಯೋನ ಪೂರ್ತಿ ನೋಡಿ ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಪ್ರತಿಯೊಬ್ಬ ಗಂಡಸಿಗೆ ತಾಯಿ ಎಷ್ಟು ಮುಖ್ಯನೋ ಅದೇ ರೀತಿ ಹೆಂಡತಿನೂ ಭಾಳ ಮುಖ್ಯ. ಒಳ್ಳೆ ಸೌಮ್ಯ ಸ್ವಭಾವದವರು, ಸಿಟ್ಟು ಕೋಪ ಹಠ ಇಲ್ದಲೇ ಇರುವವರು, ಅಂದರೆ ಸಿಟ್ಟು ಕೋಪ ಕಮ್ಮಿ ಇರುವವರು, ಹಠ ಮಾಡ್ದಲೇ, ಸಿಟ್ಟು ಮಾಡ್ಕೊಳ್ದಲೇ, ಕೋಪ ಮಾಡ್ಕೊಂಡಲೇ ಗಂಡನ್ನ ತುಂಬ ಪ್ರೀತಿ ಮಾಡೋ ಅಂತ. ಈಗ ಗಂಡನ ಆದಾಯ ಎಷ್ಟಾಯಿತೋ ಅಷ್ಟು ಅದಕ್ಕೆ ತಕ್ಕಂತೆ ನಾನು ಅಡ್ಜಸ್ಟ್ ಆಗಿ ಹೋಗ್ತೀನಿ ಅಂತ ಹೇಳುವ ಏಕೈಕ ರಾಶಿ ನಕ್ಷತ್ರದವರು ಎಸ್ಪೆಷಲಿ ಇವರೇ ಆಗಿರ್ತಾರೆ, ಹೆಣ್ಮಕ್ಳು. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಸ್ವಲ್ಪ ಕೋಪ ಕಡಿಮೆ ಇರುತ್ತೆ, ಸ್ವಲ್ಪ ಕೋಪ ಕಡಿಮೆ. ಮತ್ತು ಎಸ್ಪೆಷಲಿ ಈ ಮ್ಯೂಸಿಕ್, ಸಂಗೀತದಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ. ಹಾಡುಗಾರಿಕೆ, ಮ್ಯೂಸಿಕ್ಕು, ಸಂಗೀತದಲ್ಲಿ, ಡ್ಯಾನ್ಸ್ನಲ್ಲಿ, ಆಮೇಲೆ ಹಾಡುಗಾರಿಕೆ ವಿಚಾರದಲ್ಲಿ ಇರ್ತಾರೆ. ಮತ್ತು ಜಗಳದಿಂದ ಸ್ವಲ್ಪ ದೂರ ಇರ್ತಾರೆ, ವ್ಯಾಜ್ಯದಿಂದ ಸ್ವಲ್ಪ ದೂರ ಇರ್ತಾರೆ, ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದ ಹೆಣ್ಮಕ್ಳು. ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಮಕ್ಳಪ್ಪ? ಎಸ್ಪೆಷಲಿ ಈ ವೃಷಭ ರಾಶಿ ಕೃತಿಕಾ ನಕ್ಷತ್ರದವರು, ಮತ್ತು ಇನ್ನೊಂದು ರಾಶಿ ತುಲಾ ರಾಶಿ ವಿಶಾಖ ನಕ್ಷತ್ರ. ಈ ತುಲಾ ರಾಶಿ ವಿಶಾಖ ನಕ್ಷತ್ರದವರು ಪ್ಲಸ್ ವೃಷಭ ರಾಶಿ ಕೃತಿಕಾ ನಕ್ಷತ್ರದವರಿಗೆ ಈ ವ್ಯಾಜ್ಯದಿಂದ ಜಗಳದಿಂದ ಇವರು ಸ್ವಲ್ಪ ದೂರ ಇರ್ತಾರೆ. 100% ಆಫ್ ದಿ ಪೀಪಲ್ಸ್. ಇನ್ನು 20% ಸಿಟ್ಟು ಕೋಪ ಹಠ ಇದ್ದೇ ಇರುತ್ತೆ. ಇನ್ನು ರಿಮೈನಿಂಗ್ 20% ಆಫ್ ದಿ ಪೀಪಲ್ಸ್ಗೆ ಸಿಟ್ಟು ಕೋಪ ಹಠ ಇರುತ್ತೆ. ಸಿಕ್ಕಾಬಟ್ಟೆ ಜಗಳ ಮಾಡ್ತಾರೆ, ತೆಗಿತಾರೆ. ಅವೆಲ್ಲ ಅಂತಂದರೆ ಮೋಸ್ಟ್ಲಿ 19ನೇ ತಾರೀಕು ಹುಟ್ಟಿರ್ತಾರೆ ಮೋಸ್ಟ್ಲಿ ಅವರು. ಇಲ್ಲಾಂದರೆ ಜಾತಕದಲ್ಲಿ ಅವ್ರಿಗೆ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ 1ನೇ ಮನೆ, 3ನೇ ಮನೆ, 5ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಬಂದುಬಿಟ್ರೆ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ ಇವೆಲ್ಲ ರಿಲೇಟೆಡ್ಸ್ ಬಂದ್ಬಿಡುತ್ತೆ. ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್. ನನ್ನ ಪ್ರಕಾರ 100% ಆಫ್ ದಿ ಪೀಪಲ್ಸ್, ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಹೆಂಡತಿಯಾಗಿ ಸಿಕ್ಕರೆ ನೀವೇ ಪುಣ್ಯವಂತರು. ಯಾವ್ಯಾವ ರಾಶಿಯವರಿಗೆ ಗಂಡು ಮಕ್ಕಳಿಗೆ ಸಿಕ್ಕರಿ ಅಂತಂದರೆ, ಈಗ ವೃಷಭ ರಾಶಿ ಕೃತಿಕಾ ನಕ್ಷತ್ರ ಹೆಣ್ಣು ಮಕ್ಕಳಾಗಿದ್ದರೆ, ಈ ಕನ್ಯಾ ರಾಶಿ ಹಸ್ತ ನಕ್ಷತ್ರ, ಕನ್ಯಾ ರಾಶಿ ಚಿತ್ತಾ ನಕ್ಷತ್ರದ ಗಂಡು ಮಕ್ಕಳು, ಅಥವಾ ವೃಷಭ ರಾಶಿ ರೋಹಿಣಿ ನಕ್ಷತ್ರ, ವೃಷಭ ರಾಶಿ ಮೃಗಶಿರ ನಕ್ಷತ್ರದ ಗಂಡು ಮಕ್ಕಳಿಗೆ. ಇನ್ನು ತುಲಾ ರಾಶಿ ವಿಶಾಖ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ, ಮಿಥುನ ರಾಶಿ ಮೃಗಶಿರ ನಕ್ಷತ್ರ, ಮಿಥುನ ರಾಶಿ ಪುನರ್ವಸು ನಕ್ಷತ್ರದ ಗಂಡು ಮಕ್ಕಳು ಸಿಕ್ಕರೆ 100 ಹೇಳ್ತಿದ್ದೀನಲ್ಲ, 80% ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದ ಹೆಣ್ಮಕ್ಳು ಸ್ವಲ್ಪ ಸೌಮ್ಯ ಸ್ವಭಾವದವರು, ಗಲಾಟೆ ಜಗಳ ಇನ್ನೊಂದು ಮತ್ತೊಂದಕ್ಕೆ ಹೋಗಲ್ಲ. ಇನ್ನು 20% ಆ ಒಂದು ಜಗಳ ರಿಲೇಟೆಡ್ಸ್ ಗಲಾಟೆ ಘರ್ಷಣೆಗಳು ಇರುತ್ತೆ. ಸಿಕ್ಕರೆ ಏನೂ ಮಾಡೋಕ್ಕೆ ಆಗಲ್ಲ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.